ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಿಂಗ್ ನಾಟಿಂದ ರೋಸ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಫಸ್ಟು ಈ ರೀತಿ ಥ್ರೆಡ್ನ ತೊಗೊಂಡಿದ್ದೀನಿ, ಹಾಗೆ ಇದು ಸೂಜಿ ತೊಗೊಂಡಿದ್ದೀನಿ. ಫಸ್ಟು ಇದನ್ನು ಡೋಲಿ ಅಂತಲೂ ಸಹ ಕರೀತಾರೆ, ಅದನ್ನಾದರೂ ಬಳಸ್ಬೋದು. ನೋಡಿ, ಈ ರೀತಿ ಇರುತ್ತೆ. ಇದು ಒಂದೆಳೆ ಸಾಕಾಗುತ್ತೆ, ಎರಡೆಳೆ ಏನು ಬೇಕಾಗೋದಿಲ್ಲ. ಒಂದೆಳೆನ ಈ ರೀತಿ ಸೂಜಿಗೆ ಹಾಕ್ಕೊಂಡು ನೆಕ್ಸ್ಟು ಎರಡು ಕಡೆನೂ ಸೇರಿಸಿ ಒಂದು ಗಂಟು ಹಾಕೋಬೇಕಾಗತ್ತೆ. ಇದನ್ನ ಸಿಲ್ಕ್ ಥ್ರೆಡ್ಡಲ್ಲಾದರೆ 6 ಎಳೆ ತೊಗೊಂಡು ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ರೀತಿ ಸೂಜಿನ ಕೆಳಗಡೆಯಿಂದ ಮೇಲೆ ತೊಗೋಬೇಕು. ಫಸ್ಟು ಈ ರೀತಿ ತೊಗೊಂಡು ಇದು ಗಂಟು ವರ್ಕ್ ಹಾಕ್ತಿದ್ವರಲ್ಲ, ಆ ರೀತಿ ಗಂಟು ವರ್ಕ್ನ ಒಂದೇ ಒಂದು ಹಾಕಬೇಕಾಗುತ್ತೆ. ಇದಕ್ಕೆ ಎರಡು ರೀತಿ ಈ ರೀತಿ ದಾರ ತೊಗೊಂಡು 2 ರೌಂಡ್ ಹಾಕಿ ಮತ್ತೆ ಅದೇ ಪ್ಲೇಸಿಗೆ ಸೂಜಿನ ಕೆಳಗೆ ಹಾಕಬೇಕು. ಈ ರೀತಿ ಆದಮೇಲೆ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ತೊಗೋಬೇಕು. ಒಂದು ಕಡೆಯಿಂದ ಸೂಜಿ ಮೇಲೆ ತೊಗೊಂಡು ಹಾಗೆ ಈ ರೀತಿ ಡೈರೆಕ್ಷನಲ್ಲಿ ದಾರ ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಸೂಜಿ ಮೇಲೆ ತೊಗೋಬೇಕು. ಈ ರೀತಿ ಮೇಲೆ ತೊಗೊಂಡ್ಮೇಲೆ ಮತ್ತೆ ಥ್ರೆಡ್ನ ಈ ರೀತಿ ಆ ಕಡೆ ರೈಟ್ ಹ್ಯಾಂಡಲ್ಲಿರೋ ಥ್ರೆಡ್ನ ಒಂದು 5 ರೌಂಡ್ಸ್ನ ಟರ್ನ್ ಮಾಡಬೇಕು ಸೂಜಿಗೆ ಈ ರೀತಿ. ಆಮೇಲೆ ಈ ರೀತಿ ಸೂಜಿನ ಮೇಲೆ ಎಳ್ಕೋಬೇಕು. ಆ ರಿಂಗ್ಸ್ ಏನಿರುತ್ತೆ ಅದನ್ನು ಕ್ಲೀನಾಗಿ ಅಲ್ಲಿ ಕುತ್ಕೊಂಡಂಗೆ ಹಿಂಗೆ ಎಳ್ಕೋಬೇಕು. ರೈಟ್ ಹ್ಯಾಂಡಲ್ಲಿ ಸೂಜಿ ಮೇಲೆ ತೊಗೋಬೇಕು, ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಅವು ರಿಂಗ್ಸ್ನ ಇಟ್ಕೊಂಡು ನೆಕ್ಸ್ಟು ರೈಟ್ ಹ್ಯಾಂಡಲ್ಲಿರೋ ಥ್ರೆಡ್ನ ಈ ರೀತಿ ಸ್ವಲ್ಪ ಬೆಂಡ್ ಮಾಡಬೇಕು. ನಿಮ್ಮ ಕಡೆ ಈ ರೀತಿ ಬೆಂಡ್ ಮಾಡಿಕೊಂಡು ಎಳ್ಕೊಂಡ್ರೆ ಟೈಟ್ ಆಗುತ್ತೆ ರಿಂಗ್ಸು. ಇದು ರಿಂಗ್ ನಾಟು ಈ ರೀತಿನೇ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ಎಲ್ಲದಕ್ಕೂ. ಮತ್ತು ಸೂಜಿ ಈ ರೀತಿ ಕೆಳಗೆ ಹಾಕಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದ್ಸಲ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಈ ಮೇಲೆ ತೊಗೊಂಡು ಈ ಕಡೆ ಲೆಫ್ಟ್ ಸೈಡಲ್ಲಿರೋ ಎಂಟನ್ನ ಈ ರೀತಿ ಟರ್ನ್ ಮಾಡಬೇಕು. ಒಂದು 5 to 6 ರೌಂಡ್ಸ್ ಹಾಕಬೇಕು. ಫಸ್ಟ್ ರೌಂಡಲ್ಲಿ ಈಗ ಸಪೋಸ್ ನಾವು 6 ರೌಂಡ್ಸ್ ಹಾಕಿದರೆ ನೆಕ್ಸ್ಟ್ ರೌಂಡಲ್ಲಿ ಸ್ವಲ್ಪ ಜಾಸ್ತಿ ಹಾಕಬೇಕು. 8 to 10 ರೌಂಡ್ಸ್ ಆ ರೀತಿ ಹಾಕಬೇಕು. ಈ ರೀತಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ದಾರನ ಎಳ್ಕೋಬೇಕು. ಸೊ ಯಾರ್ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಮ್ಮ ಚಾನಲಲ್ಲಿ ಬೇಸಿಕ್ಕಿಂದ ಹಳೆ ವೀಡಿಯೋಸ್ ಇದೆ, ಸೊ ಹೋಗಿ ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈಗ ಸೆಕೆಂಡ್ ರೌಂಡಿಗೆ ಮತ್ತೆ ಥ್ರೆಡ್ ಮೇಲಿಂದ ತೊಗೊಂಡಿದ್ದೀನಿ. ಈ ರೀತಿ ಸೈಡಿಂದ ಮತ್ತೆ ಸೂಜಿನ ಈ ರೀತಿ ಮೇಲೆ ತೊಗೋಬೇಕು. ಯಾವ ಕಡೆಯಿಂದ ಸೂಜಿ ತೊಗೊಂಡಿರ್ತೀರೋ ಅದೇ ಪ್ಲೇಸಿಗೆ ಮತ್ತೆ ವಾಪಸ್ ಸೂಜಿ ಹೋಗುತ್ತೆ. ನಿಮಗೆ ಸೈಡಲ್ಲಿ ನಾನು ಡೆಮೋ ತೋರಿಸಿದ್ದೀನಿ, ಆ ರೀತಿ ಹಾಕ್ಬೋದು. ಆಮೇಲೆ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಸೂಜಿ ಮೇಲೆ ಎಳ್ಕೋಬೇಕು. ಸೂಜಿ ಮೇಲೆ ಬರೋದು ಕಷ್ಟ ಆದರೆ ಲೆಫ್ಟ್ ಹ್ಯಾಂಡಲ್ಲಿ ರಿಮ್ಸ್ನ ಸ್ವಲ್ಪ ಈ ರೀತಿ ಕೆಳಗೆ ಎಳ್ಕೋಬೇಕು. ಕೆಳಗೆ ಎಳ್ಕೊಂಡು ಸೂಜಿ ಮೇಲೆ ಬರುತ್ತೆ ಅವಾಗ ಈಸಿಯಾಗಿ. ನೆಕ್ಸ್ಟು ರೈಟ್ ಹ್ಯಾಂಡಲ್ಲಿ ಇರೋದನ್ನ ಈ ರೀತಿ ಬೆಂಡ್ ಮಾಡ್ಕೋಬೇಕು. ನಿಮ್ಮ ಕಡೆ ಸ್ವಲ್ಪ ಥ್ರೆಡ್ನ ಈ ರೀತಿ ಬೆಂಡ್ ಮಾಡ್ಕೊತ ಟೈಟ್ ಮಾಡ್ಕೋಬೇಕು. ಆಮೇಲೆ ಸೂಜಿನ ಮತ್ತೆ ವಾಪಸ್ಸು ಅಲ್ಲಿಗೆ ಕೆಳಗೆ ಹಾಕಬೇಕು. ಕೆಳಗೆ ಹಾಕಿ ಮತ್ತೆ ಮೇಲೆ ತೊಗೋಬೇಕಾದ್ರೆ ಈಗೇನು ರಿಂಗ್ ಹಾಕಿದ್ವೋ ಅದರ ಅರ್ಧದಿಂದ ತೊಗೋಬೇಕು. ಅರ್ಧದಿಂದ ಮೇಲೆ ತೊಗೋಬೇಕು. ಮೇಲೆ ತೊಗೊಂಡು ಮತ್ತೆ ಈ ಕಡೆ ಸೈಡಿಂದ ಮತ್ತೆ ಇವಾಗ ಎಲ್ಲಿಂದ ಥ್ರೆಡ್ ತೊಗೊಂಡಿದ್ವೋ ಅಲ್ಲಿಗೆ ಸೂಜಿನ ಹಾಕಬೇಕು. ನೆಕ್ಸ್ಟ್ ಸೇಮ್ ಅದೇ ರೀತಿ ರಿಂಗ್ಸ್ನ ಹಾಕಿ ಕಂಟಿನ್ಯೂ ಮಾಡೋದು. ಇದನ್ನು ಬ್ಲೌಸ್ ವರ್ಕಲ್ಲೂ ಸಹ ಬಳಸ್ತಾರೆ. ಒಂದು ಲೇಯರ್ ಹಾಕಿ ಅದಕ್ಕೆ ಒಂದು 5 to 6 ಪೆಟಲ್ಸ್ ಹಾಕಿದರೆ ಒಂದು ರೋಸ್ ಟೈಪ್ ಆಗುತ್ತೆ. ಅದಕ್ಕೆ ಸುತ್ತ ಬೇಕಿದ್ರೆ ನಾವು ಥ್ರೆಡ್ ವರ್ಕಲ್ಲಿ ಲೋಡಿಂಗ್ ಸ್ಟಿಚ್ಚು ಅಥವಾ ಕುಂದನ್ ವರ್ಕು ಯಾವ ರೀತಿ ಬೇಕಿದ್ರೂ ಅದಕ್ಕೆ ನಾವು ಕಾಂಬಿನೇಷನ್ ಮಾಡ್ಕೋಬೋದು. ನೆಕ್ಸ್ಟ್ ಈ ರೀತಿ ಥ್ರೆಡ್ ಕಮ್ಮಿ ಆದಾಗ ಏನು ಮಾಡಬೇಕಾಗುತ್ತೆ, ಅದನ್ನು ಒಂದು 5 to 6 ರೌಂಡ್ಸ್ ಬರುತ್ತೆ, ಅದು ಎಷ್ಟು ಬರುತ್ತೋ ಅಷ್ಟು ರೌಂಡ್ಸ್ ಹಾಕಿ
ಈ ರೀತಿ ಆದಮೇಲೆ ಸೂಜಿ ಮೇಲೆ ತೊಗೋಬೇಕು. ಸೂಜಿ ಮೇಲೆ ತೊಗೊಂಡು ಮತ್ತೆ ಸೂಜಿ ಕೆಳಗೆ ಹಾಕಿಬಿಡಿ. ಕೆಳಗೆ ಹಾಕಿ ಒಂದು ಗಂಟು ಹಾಕೊಂಬಿಡಿ ಅಲ್ಲಿಗಷ್ಟೇ. ನೆಕ್ಸ್ಟ್ ಹೊಸ ಥ್ರೆಡ್ ತೊಗೊಂಡ್ರೆ ಆಯ್ತು ಈ ಕಡೆಯಿಂದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೈಪ್ ಇದರಲ್ಲಿ ರೋಸ್ ಬರುತ್ತೆ, ಅದು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಂಗ್ಸು ಫಸ್ಟ್ ರೌಂಡು ಹಾಗೆ ಸೆಕೆಂಡ್ ರೌಂಡಿಗಿನ್ನ ಸ್ವಲ್ಪ ಜಾಸ್ತಿ ಇರಬೇಕು. ಫಸ್ಟ್ ರೌಂಡಲ್ಲಿ ಸಪೋಸ್ 5 ಹಾಕಿದರೆ ನೆಕ್ಸ್ಟ್ ರೌಂಡಲ್ಲಿ ಒಂದು 8 to 9 ರೌಂಡ್ಸ್ ಹಾಕಬೇಕಾಗುತ್ತೆ. ಥರ್ಡ್ ರೌಂಡ್ ಹಾಕ್ತೀವಿ ಅನ್ನಂಗಿದ್ರೆ ಈಗ ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ರಿಂಗ್ಸ್ ಹಾಕಿದ್ದೀವಿ ಅದ್ರ ಮಧ್ಯದಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಈಗ ಲಾಸ್ಟ್ ಸ್ಟೆಪ್ ಇದೆ. ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಪೆಟಲ್ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ರಿಂಗ್ ನಾಟ್ ಹಾಕಿ ಮೇಲೆ ತಗೋಬೇಕಾದ್ರೆ ಸ್ವಲ್ಪ ಟೈಟ್ ಅನಿಸಿದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ರಿಂಗ್ಸ್ನ ಕೆಳಗನ್ನಿ, ಮತ್ತು ರೈಟ್ ಹ್ಯಾಂಡಲ್ಲಿ ಸೂಜಿನ ಮೇಲೆ ತಗೊಳ್ಳಿ. ಇದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ನಿಮಗೆ ಇನ್ನೂ ಒಂದು ರೌಂಡ್ ಬೇಕಂದರೆ ನೆಕ್ಸ್ಟ್ ಸೇಮ್ ಅದೇ ಮೆಥಡೇ ಥರ್ಡ್ ರೌಂಡ್ಗೂ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈಗ ಲೀವ್ಸ್ ಹಾಕ್ತಾ ಇದ್ದೀನಿ ನಾನು. ಲೀವ್ಸಲ್ಲಿ ಸಹ 2 ಮೆಥಡ್ ಬರುತ್ತೆ. ಈ ರೀತಿ ನಾನು ಫಸ್ಟ್ ಲೀವ್ಸ್ನ ಬರ್ಕೊತಾ ಇದ್ದೀನಿ. ಲೀವ್ಸ್ಗೂ ಅಷ್ಟೇ ಈ ರೀತಿ ಸೂಜಿಗೆ ದಾರ ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ದೋಲಿ ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ನೋಡಿ ಒಂದು ಕಡೆಯಿಂದ ಮೇಲೆ ತೊಗೊಂಡು ಈ ಥರ ಹಾಕೋದು. ಸೇಮ್ ಲೋಡಿಂಗ್ ಸ್ಟಿಚ್ ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಇದ್ವಲ್ಲ ನಾವು ಅದಕ್ಕೆ ಸೇಮ್ ಅದೇ ರೀತಿಯೇ ಹಾಕೋದು. ಬಟ್ ಇದರಲ್ಲಿ ಈ ಥ್ರೆಡ್ ಯೂಸ್ ಮಾಡಿದ್ದೀವಿ, ಅದರಲ್ಲಿ 6 ಎಳೆ ದಾರ ತೊಗೊಳ್ತೀವಿ ಅಷ್ಟೇ ಡಿಫ್ರೆನ್ಸು. ಸಿಲ್ಕ್ ಥ್ರೆಡಲ್ಲಿ ಹಾಕ್ಬೋದು, ಬಟ್ ಅದರಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ, ಗಂಟು ಹಾಕ್ತಾ ಇರುತ್ತೆ ದಾರಸು. ಹಾಗಾಗಿ ಇದರಲ್ಲಿ ಬೆಟ್ರ್, ಅದಕ್ಕೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇದು ಫಸ್ಟ್ ಮೆಥಡ್, ಹಾಫ್ ಆ್ಯಂಡ್ ಹಾಫ್ ಮೆಥಡ್. ಈ ಕಡೆ ಯಾವ ರೀತಿ ಇರುತ್ತೋ ಈ ಕಡೆನೂ ಅದೇ ರೀತಿ ಬರುತ್ತೆ. ಸಿಲ್ಕ್ ಥ್ರೆಡಲ್ಲಿ ಆದರೆ ಮಧ್ಯ ಪೈಪಿಂಗ್ ಥ್ರೆಡ್ ಹಾಕ್ತಾ ಇದ್ವಿ, ಬಟ್ ಇದಕ್ಕೇನು ನೆಸೆಸಿಟಿ ಇಲ್ಲ. ಈ ರೀತಿ ಆಗಿದೆ. ಸೊ ಫಸ್ಟ್ ಟೈಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ಗೆ ಸೇಮ್ ಈ ರೀತಿ ಮೇಲೆ ತೊಗೊಂಡು ಕೆಳಗೆ ಹಾಕೋದಷ್ಟೇ. ಇದಕ್ಕೆ ಸಿಂಗಲ್ ಟೈಪೇ ಇದು, ಅದು ಡಬಲ್ ಸೈಡ್ ಇತ್ತು, ಬಟ್ ಇದು ಸಿಂಗಲ್ ಸೈಡ್ ಇದೆ.
ಸೊ ಅದೇ ರೀತಿ ಮಿಕ್ಕಿದ ಲೀವ್ಸ್ನು ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒನ್ ಹಾಕ್ತಾ ಇದ್ದೀನಿ. ಈಗ ಲೀವ್ಸ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮಿಡ್ಲಲ್ಲಿ ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ ನಾನು, ಗೋಲ್ಡ್ ಕಲರ್ ಬೀಡು. ಅದಕ್ಕೆ ನಾರ್ಮಲ್ ಸೂಜಿ ಮತ್ತು ದಾರ ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕದು 2 mm ಅಥವಾ 1.5 mm ಬೀಡನ್ನ ಮಧ್ಯಕ್ಕೆ ಹಾಕಬೇಕು. ಈ ರೀತಿ ಸೂಜಿ ಮೇಲೆ ತೊಗೊಂಡು ಕೆಳಗಡೆಯಿಂದ ಒಂದು ಬೀಡ್ ಹಾಕಿ ಅದಕ್ಕೆ ಒಂದು ಬೀಡ್ ಹಾಕಿ ಮತ್ತೆ ಸೂಜಿನ ಅದೇ ಪ್ಲೇಸಿಗೆ ಮತ್ತೆ ಕೆಳಗೆ ಹಾಕಬೇಕು. ಕೆಳಗೆ ಹಾಕಿದ ಮೇಲೆ ಒಂದೆರಡು ಸಲ ಗಂಟು ಹಾಕೋದಷ್ಟೇ. ಗಂಟು ಹಾಕಿ ಅಲ್ಲಿಗೆ ದಾರ ಕಟ್ ಮಾಡಿ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದು ಈಸಿಯಾಗಿದೆ. ರಿಂಗ್ ನಾಟಿಂದ ನಾವು ರೋಸ್ನ ಹಾಕಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.